ಕಾಂಗ್ರೆಸ್ನಲ್ಲಿ ರಂಗೇರ್ತಾ ಇದೆ ದಿನ ದಿನಕ್ಕೂ ಕೂಡ ಪವರ್ ಶೇರಿಂಗ್ ಆಟ. ಮುಖ್ಯಮಂತ್ರಿಗಳು ನಡೆಸಿದ್ದ ಡಿನ್ನರ್ ಪಾಲಿಟಿಕ್ಸ್ ನಂತರ ಇದೀಗ ಮತ್ತೊಮ್ಮೆ ಇದೇ ಔತಣಕೂಟ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಭುಗಿಲೆದ್ದಿರುವ ಬೆನ್ನಲ್ಲೇ ಇದೀಗ ಸಿಎಂ ಮತ್ತೊಂದು ಸುತ್ತಿನ ಔತಣಕೂಟಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಕುರ್ಚಿ ಕಾಳಗದ ನಡುವೆ ಈ ಔತಣ ರಾಜಕೀಯ ಕೂಡ ರಂಗೇರ್ತಾ ಇದೆ. ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಭೋಜನಕೂಟವನ್ನ ಏರ್ಪಡಿಸಿದ್ದಾರೆ. ಅದರಲ್ಲೂ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಇದೀಗ ಕರೆಯಲಾಗಿರುವ ಔತಣಕೂಟ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಪವರ್ ಶೇರಿಂಗ್ ಕುರಿತಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ತಾರಕಕ್ಕೇರಿರುವ ಬೆನ್ನಲ್ಲೇ ಇದೀಗ ಕೆಎನ್ ರಾಜಣ್ಣ ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಔತಣಕೂಟವನ್ನ ಏರ್ಪಡಿಸಿದ್ದಾರಂತೆ ಕೆಎನ್ ರಾಜಣ್ಣ. ನವೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಸರ್ಕಾರಿ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ತುಮಕೂರಿಗೆ ಮುಖ್ಯಮಂತ್ರಿಗಳು ಆಗಮಿಸುತ್ತಾರೆ. ಆ ದಿನ ಕಾರ್ಯಕ್ರಮದ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋಕೆ ಮುನ್ನ ರಾಜಣ್ಣ ಅವರು ಈ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ನವೆಂಬರ್ 1ರಂದು ಸಿಎಂ ಲಾಂಚ್ ಗೇಮ್ಗೆ ಪ್ಲಾನ್ ಇದೆ. ರಾಜ್ಯೋತ್ಸವದ ಲಂಚ್ ಗೇಮ್ಗೆ ಪ್ಲಾನ್ ಇದೆ. ಇನ್ನು ರಾಜ್ಯೋತ್ಸವದಂದು ಭೋಜನಕೂಟವನ್ನು ಆಯೋಜನೆ ಮಾಡಲಾಗಿದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆ ಬಗ್ಗೆ ಹಾಗಾದ್ರೆ ಚರ್ಚೆ ಆಗುತ್ತಾ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಿಎಂ ಔತಣಕೂಟ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಡಿನ್ನರ್ ಪಾಲಿಟಿಕ್ಸ್ ನೇರವಾಗಿ ಮೈಕ್ ಹಿಡಿದು ಪ್ರಶ್ನೆ ಕೇಳಿದ್ರೆ ಸಹಜವಾಗಿ ನಾವು ಊಟಕ್ಕೆ ಸೇರಿದ್ವಿ, ರಾಜಕೀಯೇತರ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಹೀಗೆ ಹೇಳ್ತಾರೆ. ಬಟ್ ಅಸಲಿ ಕಾರಣ ಏನು ಅಂತ ಹೇಳಿ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಹನುಮಂತು ಅವರನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕುರ್ಚಿ ಕಾಳಗ, ಮತ್ತೊಂದು ಕಡೆಯಲ್ಲಿ ಔತಣ ರಾಜಕೀಯ. ಕಾಂಗ್ರೆಸ್ ಪಾಳ್ಯದಲ್ಲಿ ಹಾಗಾದ್ರೆ ಏನಾಗ್ತಿದೆ ಅನ್ನೋ ಸಹಜ ಕುತೂಹಲ. ಬಹುಮತದ ಸರ್ಕಾರ ಸುದೀರ್ಘವಾಗಿ ಅಭಿವೃದ್ಧಿ ಹಾಗೆ ಜನಪರವಾದ ವಿಚಾರಗಳಿಗೆ ಚರ್ಚೆ ಗ್ರಾಸವಾಗಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಸುತ್ತ ಆಗ್ತಾ ಇರುವ ಬೆಳವಣಿಗೆಗಳಿಗೇನೆ ಕಾಂಗ್ರೆಸ್ ಪಾಳ್ಯ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಾನಾಗ್ಲೇ ಕೇಳ್ತಾ ಇದ್ದೆ, ಮೈಕ್ ಹಿಡಿದು ಪ್ರಶ್ನೆ ಕೇಳಿದ್ರೆ ಹೇಳೋದು ಸಹಜವಾಗಿ ಸ್ನೇಹಿತರು ಅಥವಾ ಪಕ್ಷದಲ್ಲಿ ಒಟ್ಟಿಗೆ ಕೆಲಸ ಮಾಡೋರು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಿದೀವಿ ಅಷ್ಟೇ, ದಿಸ್ ಇಸ್ ನಾನ್ ಪೊಲಿಟಿಕಲ್ ಅಂತ. ಆದ್ರೆ ಆಕ್ಚುಯಲ್ ಕಾರಣ ಏನು ಹೀಗೆ ಬ್ಯಾಕ್ ಟು ಬ್ಯಾಕ್ ಔತಣಕೂಟಗಳು ಏರ್ಪಡನೆ ಆಗ್ತಾ ಇರೋದಕ್ಕೆ? ಸ್ಮಿತಾ, ರಾಜಕಾರಣಿಗಳು ಊಟಕ್ಕೆ ಸೇರ್ತಾರೆ ಅಂತಂದು ಹೇಳಿದ್ರೆ, ಅದರಲ್ಲೂ ಇಂಥ ನವೆಂಬರ್ ಕ್ರಾಂತಿಯ ಚರ್ಚೆ ಜೀವಂತವಾಗಿರುವಂತ ಸಂದರ್ಭದಲ್ಲಿ ಊಟಕ್ಕೆ ಸೇರ್ತಾರೆ ಅಂತಂದು ಹೇಳಿದ್ರೆ ಅಲ್ಲಿ ರಾಜಕಾರಣ ಬಿಟ್ಟು ಮತ್ತೇನು ಚರ್ಚೆ ಮಾಡ್ಲಿಕ್ಕಿಲ್ಲ. ಯಾಕಂತಂದು ಹೇಳಿದ್ರೆ ಆಡಳಿತಾತ್ಮಕವಾಗಿ ಚರ್ಚೆಗಳೇನೇ ಇದ್ರು ಅದು ಇಲಾಖಾ ವ್ಯಾಪ್ತಿಗಳಲ್ಲಿ ಸಭೆಗಳಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಡೀತಾ ಇರುವಂತದ್ದು ರಾಜಕಾರಣ. ಆ ರಾಜಕಾರಣದ ದಾಳಗಳನ್ನ ಯಾವ ರೀತಿ ಉರುಳಿಸ್ಬೇಕು, ಯಾರನ್ನ ಯಾವ ಸಂದರ್ಭದಲ್ಲಿ ದಾಳವಾಗಿ ಬಳಸ್ಕೊಳ್ಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳು ಆಗಾಗ ರಾಜಕಾರಣಿಗಳು ಮಾಡ್ತಾನೆ ಇರ್ತಾರೆ. ಇದೀಗ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ನಾವು ನೆನಪಿದ್ದಂಗೆ ಕಳೆದ ಒಂದು 6-7 ತಿಂಗಳ ಹಿಂದೆ ಸಚಿವ ಭೈರತಿ ಸುರೇಶ್ ಅವರ ನಿವಾಸಕ್ಕಾಗಿರ್ಬೋದು, ಸಚಿವ ಜಾರಕಿಹೊಳಿ ಅವರ ನಿವಾಸಕ್ಕಾಗಿರ್ಬೋದು, ಮತ್ತೆ ಚಲುವರಾಯಸ್ವಾಮಿ ಅವರ ನಿವಾಸಕ್ಕಾಗಿರ್ಬೋದು ಊಟದ ನೆಪದಲ್ಲಿ ಹೋಗಿ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡ್ಬಂದು ಒಂದಷ್ಟು ವಿಶ್ವಾಸ ಗಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ಅವರ ಜೊತೆಗೆ ಊಟದ ಜೊತೆಗೆ ಅಂದಿನ ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇದೀಗ ಮೇ 7ರಂದು ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ತುಮಕೂರಿಗೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಆ ಒಂದು ಔತಣಕೂಟದಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದಂತೆ ತುಮಕೂರಿನ ಒಂದಷ್ಟು ನಾಯಕರು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಆಪ್ತ ನಾಯಕರೆಲ್ಲ ಇದ್ದಾರೆ. ಆ ಒಂದು ಔತಣಕೂಟದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತಂದು ಹೇಳಿದ್ರೆ, ಮುಂದಿನ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಅವತ್ತಿನ ಔತಣಕೂಟದಲ್ಲಿ ರೂಪಿಸ್ತಾರಾ
ಅನ್ನೋಂಥ ಒಂದಷ್ಟು ಚರ್ಚೆಗಳಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರುವಂಥದ್ದು. ದೆಹಲಿಗೆ ಹೋಗಿ ಕ್ಯಾಬಿನೆಟ್ ರೀಶಫಲ್ ಏನು ವಿಚಾರ ಏನಿದೆ ಅದನ್ನು ಕೂಡ ಚರ್ಚೆ ಮಾಡುವಂತ ಹಂತದಲ್ಲಿದ್ದಾರೆ. ಮತ್ತೊಂದು ಕಡೆಗೆ ರಾಜಣ್ಣ ಅವರು ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನೇರವಾಗಿ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಯಾವ ರೀತಿಯ ಅಸ್ತ್ರಗಳನ್ನ ಪ್ರಯೋಗ ಮಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಅವತ್ತಿನ ಸಭೆಯಲ್ಲಿ ಆಗುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ತಮ್ಮ ಆಪ್ತ ವಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ನಿವಾಸಗಳಿಗೆ ಹೋಗಿ ಔತಣವನ್ನ ಆಯೋಜನೆ ಮಾಡುವಂತ ಔತಣಕೂಟದಲ್ಲಿ ಭಾಗಿಯಾಗಿ ಒಂದಷ್ಟು ಊಟವನ್ನ ಸವಿದು ರಾಜಕೀಯ ಚರ್ಚೆಗಳೇನ್ ಮಾಡ್ತಾ ಇದ್ರು ಆ ಒಂದು ಪರಿಪಾಠವನ್ನ ಇದೀಗ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ರಂಗೇರ್ತಾ ಇದೆ ದಿನ ದಿನಕ್ಕೂ ಕೂಡ ಪವರ್ ಶೇರಿಂಗ್ ಆಟ. ಮುಖ್ಯಮಂತ್ರಿಗಳು ನಡೆಸಿದ್ದ ಡಿನ್ನರ್ ಪಾಲಿಟಿಕ್ಸ್ ನಂತರ ಇದೀಗ ಮತ್ತೊಮ್ಮೆ ಇದೇ ಔತಣಕೂಟ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಭುಗಿಲೆದ್ದಿರುವ ಬೆನ್ನಲ್ಲೇ ಇದೀಗ ಸಿಎಂ ಮತ್ತೊಂದು ಸುತ್ತಿನ ಔತಣಕೂಟಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಕುರ್ಚಿ ಕಾಳಗದ ನಡುವೆ ಈ ಔತಣ ರಾಜಕೀಯ ಕೂಡ ರಂಗೇರ್ತಾ ಇದೆ. ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಭೋಜನಕೂಟವನ್ನ ಏರ್ಪಡಿಸಿದ್ದಾರೆ. ಅದರಲ್ಲೂ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಇದೀಗ ಕರೆಯಲಾಗಿರುವ ಔತಣಕೂಟ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಪವರ್ ಶೇರಿಂಗ್ ಕುರಿತಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ತಾರಕಕ್ಕೇರಿರುವ ಬೆನ್ನಲ್ಲೇ ಇದೀಗ ಕೆಎನ್ ರಾಜಣ್ಣ ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಔತಣಕೂಟವನ್ನ ಏರ್ಪಡಿಸಿದ್ದಾರಂತೆ ಕೆಎನ್ ರಾಜಣ್ಣ. ನವೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಸರ್ಕಾರಿ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ತುಮಕೂರಿಗೆ ಮುಖ್ಯಮಂತ್ರಿಗಳು ಆಗಮಿಸುತ್ತಾರೆ. ಆ ದಿನ ಕಾರ್ಯಕ್ರಮದ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋಕೆ ಮುನ್ನ ರಾಜಣ್ಣ ಅವರು ಈ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ನವೆಂಬರ್ 1ರಂದು ಸಿಎಂ ಲಾಂಚ್ ಗೇಮ್ಗೆ ಪ್ಲಾನ್ ಇದೆ. ರಾಜ್ಯೋತ್ಸವದ ಲಂಚ್ ಗೇಮ್ಗೆ ಪ್ಲಾನ್ ಇದೆ. ಇನ್ನು ರಾಜ್ಯೋತ್ಸವದಂದು ಭೋಜನಕೂಟವನ್ನು ಆಯೋಜನೆ ಮಾಡಲಾಗಿದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆ ಬಗ್ಗೆ ಹಾಗಾದ್ರೆ ಚರ್ಚೆ ಆಗುತ್ತಾ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಿಎಂ ಔತಣಕೂಟ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಡಿನ್ನರ್ ಪಾಲಿಟಿಕ್ಸ್ ನೇರವಾಗಿ ಮೈಕ್ ಹಿಡಿದು ಪ್ರಶ್ನೆ ಕೇಳಿದ್ರೆ ಸಹಜವಾಗಿ ನಾವು ಊಟಕ್ಕೆ ಸೇರಿದ್ವಿ, ರಾಜಕೀಯೇತರ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಹೀಗೆ ಹೇಳ್ತಾರೆ. ಬಟ್ ಅಸಲಿ ಕಾರಣ ಏನು ಅಂತ ಹೇಳಿ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಹನುಮಂತು ಅವರನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕುರ್ಚಿ ಕಾಳಗ, ಮತ್ತೊಂದು ಕಡೆಯಲ್ಲಿ ಔತಣ ರಾಜಕೀಯ. ಕಾಂಗ್ರೆಸ್ ಪಾಳ್ಯದಲ್ಲಿ ಹಾಗಾದ್ರೆ ಏನಾಗ್ತಿದೆ ಅನ್ನೋ ಸಹಜ ಕುತೂಹಲ. ಬಹುಮತದ ಸರ್ಕಾರ ಸುದೀರ್ಘವಾಗಿ ಅಭಿವೃದ್ಧಿ ಹಾಗೆ ಜನಪರವಾದ ವಿಚಾರಗಳಿಗೆ ಚರ್ಚೆ ಗ್ರಾಸವಾಗಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಸುತ್ತ ಆಗ್ತಾ ಇರುವ ಬೆಳವಣಿಗೆಗಳಿಗೇನೆ ಕಾಂಗ್ರೆಸ್ ಪಾಳ್ಯ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಾನಾಗ್ಲೇ ಕೇಳ್ತಾ ಇದ್ದೆ, ಮೈಕ್ ಹಿಡಿದು ಪ್ರಶ್ನೆ ಕೇಳಿದ್ರೆ ಹೇಳೋದು ಸಹಜವಾಗಿ ಸ್ನೇಹಿತರು ಅಥವಾ ಪಕ್ಷದಲ್ಲಿ ಒಟ್ಟಿಗೆ ಕೆಲಸ ಮಾಡೋರು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಿದೀವಿ ಅಷ್ಟೇ, ದಿಸ್ ಇಸ್ ನಾನ್ ಪೊಲಿಟಿಕಲ್ ಅಂತ. ಆದ್ರೆ ಆಕ್ಚುಯಲ್ ಕಾರಣ ಏನು ಹೀಗೆ ಬ್ಯಾಕ್ ಟು ಬ್ಯಾಕ್ ಔತಣಕೂಟಗಳು ಏರ್ಪಡನೆ ಆಗ್ತಾ ಇರೋದಕ್ಕೆ? ಸ್ಮಿತಾ, ರಾಜಕಾರಣಿಗಳು ಊಟಕ್ಕೆ ಸೇರ್ತಾರೆ ಅಂತಂದು ಹೇಳಿದ್ರೆ ಅದರಲ್ಲೂ ಇಂಥ ನವೆಂಬರ್ ಕ್ರಾಂತಿಯ ಚರ್ಚೆ ಜೀವಂತವಾಗಿರುವಂತ ಸಂದರ್ಭದಲ್ಲಿ ಊಟಕ್ಕೆ ಸೇರ್ತಾರೆ ಅಂತಂದು ಹೇಳಿದ್ರೆ ಅಲ್ಲಿ ರಾಜಕಾರಣ ಬಿಟ್ಟು ಮತ್ತೇನು ಚರ್ಚೆ ಮಾಡ್ಲಿಕ್ಕಿಲ್ಲ. ಯಾಕಂತಂದು ಹೇಳಿದ್ರೆ ಆಡಳಿತಾತ್ಮಕವಾಗಿ ಚರ್ಚೆಗಳೇನೇ ಇದ್ರು ಅದು ಇಲಾಖಾ ವ್ಯಾಪ್ತಿಗಳಲ್ಲಿ ಸಭೆಗಳಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಡೀತಾ ಇರುವಂತದ್ದು ರಾಜಕಾರಣ. ಆ ರಾಜಕಾರಣದ ದಾಳಗಳನ್ನ ಯಾವ ರೀತಿ ಉರುಳಿಸ್ಬೇಕು, ಯಾರನ್ನ ಯಾವ ಸಂದರ್ಭದಲ್ಲಿ ದಾಳವಾಗಿ ಬಳಸ್ಕೊಳ್ಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಆಗಾಗ ರಾಜಕಾರಣಿಗಳು ಮಾಡ್ತಾನೆ ಇರ್ತಾರೆ. ಇದೀಗ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಕಳೆದ ನಾವು ನೆನಪಿದ್ದಂಗೆ ಕಳೆದ ಒಂದು 6-7 ತಿಂಗಳ ಹಿಂದೆ
ಸಚಿವ ಭೈರತಿ ಸುರೇಶ್ ಅವರ ನಿವಾಸಕ್ಕಾಗಿರ್ಬೋದು, ಸಚಿವ ಜಾರಕಿಹೊಳಿ ಅವರ ನಿವಾಸಕ್ಕಾಗಿರ್ಬೋದು, ಮತ್ತೆ ಸ್ವಾಮಿ ಅವರ ನಿವಾಸಕ್ಕಾಗಿರ್ಬೋದು, ಊಟದ ನೆಪದಲ್ಲಿ ಹೋಗಿ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡ್ಬಂದು ಒಂದಷ್ಟು ವಿಶ್ವಾಸ ಗಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ಅವರ ಜೊತೆಗೆ ಊಟದ ಜೊತೆಗೆ ಅಂದಿನ ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇದೀಗ ಮೇ 7ರಂದು ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ತುಮಕೂರಿಗೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಆ ಒಂದು ಔತಣಕೂಟದಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದಂತೆ ತುಮಕೂರಿನ ಒಂದಷ್ಟು ನಾಯಕರು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಆಪ್ತ ನಾಯಕರೆಲ್ಲ ಇದ್ದಾರೆ. ಆ ಒಂದು ಔತಣಕೂಟದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತಂದು ಹೇಳಿದ್ರೆ, ಮುಂದಿನ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಅವತ್ತಿನ ಔತಣಕೂಟದಲ್ಲಿ ರೂಪಿಸ್ತಾರ ಅನ್ನುವಂತ ಒಂದಷ್ಟು ಚರ್ಚೆಗಳಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು. ದೆಹಲಿಗೆ ಹೋಗಿ ಕ್ಯಾಬಿನೆಟ್ ರೀಶಫಲ್ ಏನು ವಿಚಾರ ಏನಿದೆ ಅದನ್ನು ಕೂಡ ಚರ್ಚೆ ಮಾಡುವಂತ ಹಂತದಲ್ಲಿದ್ದಾರೆ. ಮತ್ತೊಂದು ಕಡೆಗೆ ರಾಜಣ್ಣ ಅವರು ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನೇರವಾಗಿ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಯಾವ ರೀತಿಯ ಅಸ್ತ್ರಗಳನ್ನ ಪ್ರಯೋಗ ಮಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಅವತ್ತಿನ ಸಭೆಯಲ್ಲಿ ಆಗುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ತಮ್ಮ ಆಪ್ತ ವಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ನಿವಾಸಗಳಿಗೆ ಹೋಗಿ ಔತಣವನ್ನ ಆಯೋಜನೆ ಮಾಡುವಂತ ಔತಣಕೂಟದಲ್ಲಿ ಭಾಗಿಯಾಗಿ ಒಂದಷ್ಟು ಊಟವನ್ನ ಸವಿದು ರಾಜಕೀಯ ಚರ್ಚೆಗಳೇನ್ ಮಾಡ್ತಾ ಇದ್ರು, ಆ ಒಂದು ಪರಿಪಾಠವನ್ನ ಇದೀಗ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.